ಅಧ್ಯಕ್ಷರೇ, ಈಗ ಇನ್ನು ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ಎಲ್ಲ ನಾನು ಏನು ನನ್ನ ಬಲ್ಲಿ ಏನು ದಾಖಲೆದೋ ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ. ನಾ ಯಾವುದೇ ಅಂಕಿ ಸಂಖ್ಯೆಗಳನ್ನು ನಾನೇ ಕಪೋಲ ಕಲ್ಪಿತವಾಗಿ ಈಗ ಹೇಳಿದ್ನಲ್ಲ, ಅದೇ ನನ್ನ ಬಲ್ಲಿನ ದಾಖಲೆ ಅದ್ರಿ. ಈಗ ನಾ ತಗೊಂಡ್ ಬಂದಿಲ್ಲ, ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ, ನೀವು ಬಜೆಟ್ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ. ಒಂದು ರೂಪಾಯಿ ಇಟ್ಟಲ್ಲ ನೀವು. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ. ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳೋಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ ಬೇಡ ಅಂತ ಹೇಳಿಲ್ಲ. 224 75 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದರೂ ಅಧಿಕಾರಿದೆ. ಆಗ್ಬೋದು, ನೀವು ಆಗ್ಬೋದು, ಅಷ್ಟೇ ಇಲ್ಲ. ಆಗ್ಬೋದು, ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನೋ ಮುಖ್ಯಮಂತ್ರಿ ಏನಾಗಿದೆ? ಜನರ ಆದೇಶ, ಎಲ್ಲರ ಅಪ್ಪ ಕೂಡ ಅಲ್ಲ. ಅಧ್ಯಕ್ಷರೇ, ಆಯ್ತು ಅಲ್ಲ, ಯತ್ನಾಳ್ ಸುಳ್ಳು ನಾವು ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಪದೇ ಹೇಳೋಗಿಲ್ಲ. ಏನನ್ನು ನಾ ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಬೇರೆ ಮತ್ತೆ ಮಾತಾಡುವಾಗ ಆಯ್ತು ಹೇಳಿದ್ರಲ್ಲ, ಎಷ್ಟು ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳಿಗೆ ಆಯ್ತು. ಮತ್ತೆ ಬಜೆಟ್ ಅಲ್ಲಿ ಮಾತಾಡೋ ಕೊಡಿ ಎಲ್ಲಾನು ನಾನು ಓಕೆ. ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಪದೇ ಪದೇ ಇದ್ರೆ ನಮಗೆ ಈ ಫ್ಲೋ ಆಫ್ ಥಾಟ್ಸ್ ಕಟ್ಟಾಗ್ಬಿಡ್ತದೆ. ಮಾನ್ಯ ಸದಸ್ಯರು, ನಾನು ನೀವು ಹೇಳಿದ ಮೇಲೆ ಮತ್ತೆ ಬಾಯಿ ಹಾಕ್ಲಿಲ್ಲ. ಅಲ್ಲೇ ಬೇರೆಯವರು ಎದ್ದು ಹೇಳ್ತಾರೆ, ನಾನು ಲೀಡರ್ ಆಸ್ ಚೀಫ್ ಮಿನಿಸ್ಟರ್, ಆಸ್ ಲೀಡರ್ ಆಫ್ ದಿ ಹೌಸ್. ಚಲುವರಾಯಸ್ವಾಮಿ ಅವರು ಸುಮ್ಮನೆ ಮಧ್ಯ ಹೇಳಿ ಮಾಡೋಕೆ ಹೋಗ್ಬಾರ್ದು, ಮಧ್ಯ ಎದ್ದಾಳಬಾರ್ದು. ನಮ್ಮ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್, ಆಮೇಲೆ ಇವ್ರ ಅನುಮತಿ ತಗೋಬೇಕು, ಸ್ಪೀಕರ್ ಅನುಮತಿ ತಗೋಬೇಕು, ಆಮೇಲೆ ಮಾತಾಡಬೇಕು. ಅನುಮತಿ ಕೊಟ್ಟರೆ ನಾನು ಈಲ್ಡಾದರೆ ಮಾತಾಡಿ, ಬೇಡ ಅಂತ ಹೇಳಿದವರು ಯಾರು?